ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಶಿವರಾಮೇಗೌಡರು ಹೋಗ್ತಿದ್ರೆ ವಿದ್ಯಾನ್ ನೋಡ್ಬಿಡ್ತಾರೆ. ಕಾರು ಒಂದು ಸೈಡಲ್ಲಿ ನಿಲ್ಲಿಸಿ ಕಾಫಿ ಕುಡಿಯೋಣ ಅಂತ ಬರ್ತಾರೆ ಶಿವರಾಮೇಗೌಡರು. ಅಯ್ಯಯ್ಯೋ, ಅದು ಮಾವಯ್ಯ ಕಾರಲ್ವೇ ಅಂತ ಅಂದ್ಬಿಟ್ಟು ವಿದ್ಯಾ ಓಡ್ ಬರ್ತಿರ್ತಾಳೆ ಒಳಗಡೆ. ಇತ್ತ ಹೋಟ್ಲ್ ಅನ್ನೋರು ವಿದ್ಯಾ ಓಡ್ ಬರ್ತಾ ಇರೋದು ನೋಡ್ತಿರ್ತಾರೆ. ಇದ್ಯಾಕೆ ಹಿಂಗೆ ಹುಡುಗಿ ಓಡ್ ಬರ್ತಾ ಇದೆ ಅಂತ ಅನ್ಕೊಂತಿರ್ತಾರೆ. ಶಿವರಾಮೇಗೌಡರು ಬರ್ತಿರೋದು ನೋಡಿ, ಓ ಮಂತ್ರಿ ಶಿವರಾಮೇಗೌಡರು ಬರ್ತಿದ್ದಾರೆ ಅಂತ ಅನ್ಕೊಂತಾರೆ. ವಿದ್ಯಾ ಓಡ್ತಿರೋದು ನೋಡಿ, ವಿದ್ಯವ್ವ ಬಾವ ಇಲ್ಲಿ ಅಂತ ಕೂಗ್ತಾರೆ ಓನರು, ಹೋಟ್ಲ್ ಓನರು. ಹೇಳಿ ಅಣ್ಣ ಅಂತ ಬರ್ತಾಳೆ ವಿದ್ಯಾ. ಮಂತ್ರಿ ಶಿವರಾಮೇಗೌಡರು ನಿಮ್ಮ ಮಾವ ಅವರೇ ಅಂತ ಕೇಳ್ತಾರೆ ಹೋಟ್ಲ್ ಓನರು. ಹ್ಞೂ ಅಣ್ಣ, ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತಾಳೆ ವಿದ್ಯಾ. ಅದು ಅಂತ ಹೇಳಿ ತಲೆಗಿರ್ಕೊಂಡು ಹೆಂಗೋ ಗೊತ್ತಾಯ್ತು ಅಂತಾರೆ ಹೋಟ್ಲ್ ಓನರು. ವಿದ್ಯಾ ಗಾಬರಿ ಆಗಿರೋದು ನೋಡಿ ಅವ್ರು ಬಂದರು ಅಂತ, ನೀನು ಯಾಕವ್ವ ಗಾಬರಿ ಬಿದ್ದು ಓಡ್ ಬರ್ತಾ ಇದ್ದಿ ಅಂತ ಹೋಟ್ಲ್ ಓನರ್ ಕೇಳ್ತಾರೆ. ಅಣ್ಣ, ಅದು ನಿಮ್ಗೆ ಹೇಳಿರ್ಲಿಲ್ಲ, ನಾನು ಇಲ್ಲಿ ಕೆಲಸ ಮಾಡೋದು ನಮ್ಮ ಮಾವನಿಗೆ ಗೊತ್ತಿಲ್ಲ ಅಂತಾಳೆ ವಿದ್ಯಾ. ಏನವ್ವ ಇಂಥ ಮಾತು ಹೇಳ್ತಾ ಇದ್ದಿ? ಅವ್ರಿಗೆ ಗೊತ್ತಿಲ್ಲ ಅಂದರೆ ತಪ್ಪಾಗೋತದೆ ಕಣವ್ವ, ಅವ್ರ ಕಣ್ಣಿಗೆ ಬೀಳ್ದಂಗೆ ಹೋಗವ್ವ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾರೆ. ವಿದ್ಯಾ ಹೋಗಿ ಬಚ್ಚಿಟ್ಕೊತಾಳೆ. ಶಿವರಾಮೇಗೌಡರು ಹೋಟ್ಲಿಗೆ ಬರ್ತಿದ್ದಂಗೆ ಅಲ್ಲಿರೋ ಜನಗಳೆಲ್ಲ ಎದ್ದು ನಿಂತ್ಕೊತಾರೆ. ಕುತ್ಕೊಳ್ಳಿ ಅಂತ ಕೈಯಲ್ಲೇ ಸನ್ನೆ ಮಾಡಿ ನಮಸ್ಕಾರ ಹಾಕ್ತಾರೆ ಶಿವರಾಮೇಗೌಡರು. ಮತ್ತೆ ಚೇರ್ ಮೇಲೆ ಕುತ್ಕೊಂಡು ವಿದ್ಯಾನ ಹುಡುಕ್ತಿರ್ತಾರೆ. ಹೋಟ್ಲ್ ಓನರ್ ಬಂದು, ಸರ್ ನಮಸ್ಕಾರ ಸರ್, ಬಡವನ ಹೋಟ್ಲಿಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಬಂದ್ರಿ, ಏನು ಕೊಡಲಿ, ಕಾಫಿ ಟೀ ಟಿಫನ್ ಅಂತ ಕೇಳ್ತಾರೆ ಹೋಟ್ಲ್ ಓನರು. ಅದೆಲ್ಲ ಏನು ಬೇಡ, ಎಲ್ರಿಗೂ ಕಾಫಿ ಕೊಡು ಶಿವರಾಮೇಗೌಡರು ಹೇಳ್ತಾರೆ. ಅವ್ರಿಗೆ ಕಾಫಿ ತಾನೆ ಅಂತ ಹೋಟ್ಲ್ ಓನರು ಕೂಗ್ತಾರೆ. ಶಿವರಾಮೇಗೌಡರು ಅತ್ತ ಇತ್ತ ಹಿಂದೆ ಎಲ್ಲ ನೋಡ್ತಿರ್ತಾರೆ ವಿದ್ಯಾನ. ವಿದ್ಯಾ ಮರೆ ಮಾಚ್ಕೊಂಡು ಬಚ್ಚಿಟ್ಬಿಟ್ಕೊಂಡಿರ್ತಾಳೆ. ಒಂದು ಹುಡುಗ ಎತ್ಕೊಬಂದು ಕಾಫಿ ಕೊಡ್ತಾನೆ. ಕಾಫಿನ ಹೆಣ್ಮಗ ಕೈ ಕಟ್ ಕಳಿಸಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹೋಟ್ಲಲ್ಲಿ ಕೆಲಸ ಮಾಡ್ತಿರೋ ಒಂದೇ ಅಮ್ಮ ಎತ್ಕೊಬಂದು ಕೊಡ್ತಾರೆ. ಇವರೆಲ್ಲ ಆಚೆ ಕಡೆ ನಿಂತ್ಕೊಂಡು ಬಾವುಟ ಬೀಸ್ತಾ ಇದ್ರಲ್ಲ, ಆ ಹೆಣ್ಮಗಳನ್ನ ಕಳಿಸಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದು ಸಾಹೇಬ್ರೆ ಅಂತಿರ್ತಾರೆ ಓನರು. ಇತ್ತ ಗಾಬರಿಯಾಗಿ ನಿಂತ್ಕೊಂತಾಳೆ ವಿದ್ಯಾ. ಅವ್ರನ್ನ ಕರ್ಸಪ್ಪ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ವಿದ್ಯಾ ಭಯ ಪಟ್ಕೊಂಡು ಗಾಬರಿಯಲ್ಲೇ ಎತ್ಕೊಂಬರ್ತಾಳೆ ಕಾಫಿ ತಟ್ಟೆನ. ಶಿವರಾಮೇಗೌಡರು ಪಿಯೆ ವಿದ್ಯಾನ್ ನೋಡಿ, ಅಯ್ಯೋ ವಿದ್ಯಾ ಮೇಡಮ್ಮು ಅಂತಾರೆ. ಶಿವರಾಮೇಗೌಡರು ವಿದ್ಯಾನ್ ನೋಡಿ ಕೋಪ ಮಾಡ್ಕೊತಾ ಇರ್ತಾರೆ. ಇತ್ತ ಶಿವರಾಮೇಗೌಡ್ರ ಜೊತೆ ಬಂದಿದ್ದ ನಾಯಕರೆಲ್ಲ, ಏನ್ಲ ಇದು, ಗೌಡ್ರ ಮನೆ ಸೊಸೆ ಇಲ್ಲಿ ಕೆಲಸ ಮಾಡ್ತಾವ್ರೆ, ಅವ್ರ ಮಗ ಸೊಸೆ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡವ್ರಲ್ಲ, ಡೈವರ್ಸ್ ಕೇಸು, ಅದಕ್ಕೆ ಮನೇಲಿ ಏನೋ ವ್ಯತ್ಯಾಸ ಆಗಿರಬೇಕು, ಅದಕ್ಕೆ ಕೆಲಸ ಮಾಡ್ತಾವ್ರೆ ಅಂತ ಮಾತಾಡ್ಕೊಂತಿರ್ತಾರೆ. ವಿದ್ಯಾ ಶಿವರಾಮೇಗೌಡ್ರ ಮುಂದೆ ಕಾಫಿ ಇಡ್ತಾಳೆ. ಕಾಫಿ ಎತ್ಕೊಂಡು ಮತ್ತೆ ಅಲ್ಲೇ ಇಟ್ಟು ಶಿವರಾಮೇಗೌಡರು, ವೆಂಕಟೇಶ್ ನನಗೆ ಕಾಫಿ ಬೇಡ, ಬೇರೆಯವರೆಲ್ಲ ಕುಡಿದ್ಬಿಟ್ಟು ಬರಲಿ ಅಂತ ಹೇಳಿ ಹೊರಟೋಗ್ತಾರೆ ಶಿವರಾಮೇಗೌಡರು. ಅಲ್ಲಿಂದ ಅವರು ಪಕ್ಷದವರೆಲ್ಲ ಹೊರಟೋಗ್ತಾರೆ, ಅವ್ರ ಜೊತೆ ಬಂದಿದ್ದವರು. ಇತ್ತ ತುಂಬ ಗಾಬರಿ ಆಗಿದ್ದು ವಿದ್ಯಾ ಸಮಾಧಾನ ಪಟ್ಕೊತಾಳೆ. ಇತ್ತ ಹೋಟೆಲ್ ಓನರು, ಹೋಯ್ತು ಎಲ್ಲ ಸರ್ವನಾಶ ಆಗೋಯ್ತು, ನನ್ನ ಬದುಕೆ ಹಾಳಾಗೋಯ್ತು, ಗೌಡ್ರು ನಿನ್ನ ಇಲ್ಲಿರೋದು ತಿಳ್ಕೊಂಡೇನೆ ಇಲ್ಲಿ ಗಂಟ ಬಂದವ್ರೆ ಅಂದಮೇಲೆ ಸುಮ್ಕೆ ಬಿಡಾಕಿಲ್ಲ ಅಂತ ಅನ್ಕೊಂತಿರ್ತಾನೆ ಹೋಟ್ಲ್ ಓನರು. ನೀನು ಬೇರೆ ಇಷ್ಟು ದಿನದಿಂದ ಕೆಲಸ ಮಾಡಿದ್ದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀಯ ಅವ್ರಿಗೆ, ಈಗ ಗೊತ್ತಾಗೋಯ್ತು, ಇನ್ನು ನನ್ನ ಹೋಟ್ಲ್ ಇರೋಕ್ಕೆ ಬಿಡೋಕ್ಕಿಲ್ಲ, ಮುಚ್ಚಿಸ್ಬಿಡ್ತಾರೆ ಅಂತ ಗಾಬರಿ ಪಟ್ಕೊಂಡಿರ್ತಾನೆ ಹೋಟ್ಲ್ ಓನರು. ಅಯ್ಯಯ್ಯೋ ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ನೀವು ಸುಮ್ಕೆ ಇರಿ ಅಣ್ಣ ಅಂತಾಳೆ ವಿದ್ಯಾ. ನೀನೇನು ಹೇಳ್ಬೇಡ ಕಣವ್ವ, ನಾನು ಹಿಂಗೆ ಹೇಳ್ತೀನಿ ಅಂತನೂ ತಪ್ಪು ತಿಳ್ಕೊಬೇಡ, ನೋಡು ನಿನ್ನ ಸಂಬಳ ಎಲ್ಲ ಕೊಟ್ಬಿಡ್ತೀನಿ, ಮೊದಲು ಇಲ್ಲಿಂದ ಹೊರಟ್ಬಿಡು, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾರೆ. ಅಣ್ಣ ನೀವೇ ಹಿಂಗೆ ಹೇಳಿದ್ರೆ ಹೆಂಗೆ ಹೇಳಿ, ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ನೀವು ಧೈರ್ಯವಾಗಿರಿ ಅಂತ ವಿದ್ಯೆ ಹೇಳ್ತಾಳೆ. ನೋಡವ್ವ, ನಿನ್ನ ವಯಸ್ಸಲ್ಲಿ ಚಿಕ್ಕವಳಾದರೂ ನಿನ್ನ ಕೈ ಮುಗ್ದು ಕೇಳ್ತೀನಿ, ನಿನ್ನ ದಮ್ಮಯ್ಯ ಅಂತೀನಿ, ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡ ಕಣವ್ವ, ನಾನು ನಂಬ್ಕೊಂಡು ಹೆಂಡ್ರು ಮಕ್ಳವ್ರೆ, ಹೋಟ್ಲಿದ್ರೇನೆ ನನ್ನ ಜೀವನ, ಅದಕ್ಕೆ ಈ ಹೋಟ್ಲು ಉಳಿಸ್ಕೊಟ್ಟು ಪುಣ್ಯ ಕಟ್ಕೊಳವ್ವ ಅಂತ ಕೈ ಮುಗ್ದು ಕೇಳ್ಕೊತಿರ್ತಾನೆ ಹೋಟ್ಲ್ ಓನರು. ಹೊರಡು ಅಂತ ಹೇಳ್ತಾನೆ ಹೋಟ್ಲ್ ಓನರು. ರೆಡಿಯಾಗಿ ಬರ್ತಾಳೆ, ಬಟ್ಟೆ ಎಲ್ಲ ಬಿಚ್ಚಿಕ್ಬಿಟ್ಟು ಹೋಟ್ಲ್ದು ರೆಡಿಯಾಗಿ ಬರ್ತಾಳೆ ವಿದ್ಯಾ. ಓನರ್ ಮುಖ ನೋಡಿ ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ. ಇತ್ತ ಅಜ್ಜಮ್ಮ ಹಾಲಲ್ಲಿ ಸೋಫಾದಲ್ಲಿ ಕೂತ್ಕೊಂಡು, ಮೋಹನ ಇದೇನೆ ಇಷ್ಟೊತ್ತಾದ್ರೂ ಶಿವರಾಮೇಗೌಡ ಮತ್ತು ಗೋವಿಂದೇಗೌಡ ಬಂದಿಲ್ಲ ಅಂತ ಕೇಳ್ತಿರ್ತಾಳೆ ಅಜ್ಜಮ್ಮ. ಮಧ್ಯಾಹ್ನ ಎಲ್ಲೋ ಹೊರಗಡೆ ಹೋದ್ರು, ಇನ್ನೇನು ಬರ್ಬೋದು, ನಾನೂ ಫೋನ್ ಮಾಡಿದ್ದೆ, ಕಟ್ ಮಾಡಿದ್ರು ಅಂತ ಹೇಳ್ತಿರ್ತಾಳೆ ಮೋಹನ. ಅಷ್ಟರಲ್ಲಿ ಶಿವರಾಮೇಗೌಡರು ಗೋವಿಂದೇಗೌಡರು ಬರ್ತಾರೆ. ಇವ್ರನ್ನ ನೋಡಿ ಅತ್ತೆ ಬಂದರು ಅಂತ ಹೇಳ್ತಾಳೆ ಮೋಹನ. ಶಿವರಾಮೇಗೌಡರು ಬಂದು ಕೂತ್ಕೊತಾರೆ. ಶಿವರಾಮ, ಅದ್ಯಾಕೆ ಮಾಕನ ಸಿಂಡ್ರಿಸ್ಕೊಂಡಿದ್ದಿ, ಗೋವಿಂದ ಏನಾಯ್ತಲ್ಲ ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ. ಹೀಗೆ ಭದ್ರಾ ಮನೆಯವರೆಲ್ಲ ಬರ್ತಾ ಇರ್ತಾರೆ. ಶಿವರಾಮೇಗೌಡರು ವಿದ್ಯಾ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೆನೆಸ್ಕೊತಿರ್ತಾರೆ. ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಏನು ಎತ್ತ ಅಂತ ಎಲ್ಲ ಗೊತ್ತಾಗ್ತದೆ, ನಿನ್ನ ಮೊಮ್ಮಗಳು ಅವಳಲ್ಲ ವಿದ್ಯಾ, ಅವಳನ್ನ ಬರಕ್ಕೆ ಹೇಳು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಯಾಕ್ಲ ಗೋವಿಂದ, ಅವಳೇನಾದರೂ ತಪ್ಪು ಮಾಡಿದ್ದಾಳ ಅಂತಾಳೆ ಅಜ್ಜಮ್ಮ.
ತೆಪ್ ಮಾಡಿದಳೋ ನೆಪ್ ಮಾಡಿದಳೋ ಆಮೇಲೆ ಗೊತ್ತಾಗ್ತದೆ, ಇಲ್ಲೂ ಬರ ಕೇಳವ್ವ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿ ಕಣಪ್ಪ ಅಂತ ಹೇಳಿ ಫೋನ್ ಮಾಡ್ತಾಳೆ ಅಜ್ಜಮ್ಮ ವಿದ್ಯಾಗೆ. ವಿದ್ಯಾ ಹೊರಗಡೆಯಿಂದ ಬಂದು ಬ್ಯಾಗ್ ಇಡ್ತಾ ಇರ್ತಾಳೆ. ಅಮ್ಮಮ್ಮನ ಫೋನ್ ಮಾಡಿರೋದು ಅಂತೇಳಿ ಹೇಳಮ್ಮಮ್ಮ ಅಂತ ಹೇಳ್ತಾಳೆ. ಲೇ ವಿದ್ಯಾ ಎಲ್ಲೇ ಇದ್ದಿ ಅಂತ ಅಜ್ಜಮ್ಮ ಕೇಳ್ತಾಳೆ. ಈಗ ತಾನೇ ಹಟ್ಟಿಗೆ ಬಂದೆ ಅಂತ ವಿದ್ಯಾ ಹೇಳ್ತಾಳೆ. ಸರಿ ನೀನು ಹೊಸಿ ಬಿರಿನೆ ಮನೆಗೆ ಬಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಅಜ್ಜಮ್ಮ ಬತ್ತವಳೆ ಅಂತ ಹೇಳ್ತಾರೆ. ಇದ್ಯಾಕವ್ವ ಅವಳನ್ನ ಬರಕ್ ಹೇಳ್ತಾವ್ರೆ, ಏನಾಗಿರ್ಬೋದು ಅಂತಾಳೆ ವಿನಂತಿ. ಇದ್ದಕ್ಕಿದ್ದಂಗೆ ಬರಕ್ ಹೇಳ್ತಾವ್ರೆ. ಅಣ್ಣ ಬೇರೆ ಕೋಪವಾಗಿರೋದು ನೋಡ್ತಿದ್ರೆ ಅವಳಿಗೇನೋ ಗ್ರಾಚಾರ ಕಾದಿದೆ ಅನಿಸುತ್ತೆ. ಅದೇನು ಅಂತ ನೋಡವ್ವ ಇರು ಅಂತಾಳೆ ಸಾವಿತ್ರಿ. ಅಲ್ಲ ಕಂಡ್ಲ ಶಿವರಾಮ, ಅದೇನು ಅಂತ ನೀ ಅಂತಿರ್ತಾಳೆ ಅಜ್ಜಮ್ಮ. ಅಲ್ಲಿಗೆ ವಿದ್ಯಾ ಬರ್ತಾಳೆ. ಅಮ್ಮಮ್ಮ ಬರಕ್ ಹೇಳಿದ್ರಿ ಅಂತಾಳೆ ವಿದ್ಯಾ. ಅವಳು ಎಲ್ಲಿಂದ ಬತ್ತವಳೆ ಅಂತವ ಕೇಳವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ಹೋಟೆಲ್ ಕೆಲಸನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮಾವಯ್ಯ ಅಂತಾಳೆ ವಿದ್ಯಾ. ಈ ದಡ್ಡಿ ಹಂಗ್ಯಾಕೆ ಹೇಳಕ್ ಹೋದೆ, ನಿನಗೆ ಬುದ್ಧಿ ಇಲ್ವೇ ಅಂತ ಅಜ್ಜಮ್ಮ ಕೇಳ್ತಾಳೆ. ಈಗ ಶಿವರಾಮೇಗೌಡನ ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಾವಳಂತ ಜಗತ್ ಜಾಹೀರಾತೆ ಆಗ್ಬಿಟ್ಟೈತೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ಇವಳು ಗೊತ್ತಾಗಂಗೆ ಇವ್ರಿಗೆ ಎಡವಟ್ಟು ಮಾಡ್ಕೊಬಿಟ್ಲು, ಹುಷಾರಾಗಿರ್ಬೇಕು ಅನ್ನೋದು ಗೊತ್ತಾಗಿಲ್ವಾ ಇವಳಿಗೆ ಅಂತ ಅಜ್ಜಮ್ಮ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಸರಿ, ಇವಳು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ವೇ, ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ಜೋರಾಗಿ ಕಿರ್ಚುತ್ತಾರೆ, ಕೂಗ್ತಾರೆ ಶಿವರಾಮೇಗೌಡರು. ಅದು ನನ್ಗೆ ಗೊತ್ತಿತ್ತು ಶಿವರಾಮ ಅಂತಾಳೆ ಅಜ್ಜಮ್ಮ. ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ ಎಲ್ಲ ಕೈ ಎತ್ತುತ್ತಾರೆ. ಹೌದು ಬಾವ, ಎಲ್ರಿಗೂ ಗೊತ್ತಿತ್ತು ಅಂತಾಳೆ ಈಶ್ವರಿ. ಮೋಹನ ಅಂತಾರೆ ಶಿವರಾಮೇಗೌಡರು. ಇಲ್ಲ ರೀ, ನನಗೆ ಈ ವಿಚಾರ ಗೊತ್ತಿಲ್ಲ ಅಂತಾರೆ ಮೋಹನ. ಗೊತ್ತಾಗ್ತಿದ್ದಾಗೆ ಅಲ್ಲೇ ನೀನು ಇಂಥ ಕೆಲಸ ಮಾಡಿದ್ರೆ ನಮ್ಮ ಮಟ್ಟಿ ಮರವಾದಿ ಏನಾಗಬೇಕು ಅಂತ ಕೇಳಿದ್ರೆ ಅಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟೇ ಅಲ್ಲ ಬಾವ, ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗುವ ನೀನು ನಮ್ಮ ಸೊಸೆನೆಯ, ನೀನು ಇಂಥ ಕೆಲಸ ಎಲ್ಲ ಮಾಡಿದ್ರೆ ಬಾವನ ಮರವಾದಿ ಏನಾಗಬೇಡ, ನೀನು ಆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ವು ಬಾವ ಅಂತ ಈಶ್ವರಿ ಹೇಳ್ತಾಳೆ. ಆದರೆ ಇವಳೆಲ್ಲಿ ನಮ್ಮ ಮಾತು ಕೇಳ್ತಾಳೆ ದೊಡ್ಡಪ್ಪ, ಇದು ನನ್ನ ಬದುಕು, ನನ್ನಿಷ್ಟ, ನಿಮ್ಮ ಮಾತನ್ನ ನಾನೇ ಕೇಳಬೇಕು, ಯಾರು ಮರವಾದಿ ಹೋದ್ರೆ ನನಗೇನು ಅಂತ ನಮಗೆ ಅವಮಾನ ಮಾಡಿ ಕಳಿಸ್ಬಿಟ್ಲು ಅಂತಾಳೆ ಚಿತ್ರ. ಭದ್ರಮಾಮ ಇವಳಿಗೆ ಡೈವರ್ಸ್ ಕೊಡ್ತಾನೆ ಅನ್ನೋ ಕೋಪಕ್ಕೆ ಬೇಕು ಅಂತಲೇ ಮರ್ಯಾದೆ ತೆಗಿಯಕ್ಕೆ ನಿಂತವಳೆ ಬಾವ, ಮೊದಲೇ ಚಿಲ್ಲರೆ ಬುದ್ಧಿ ಇರೋರಲ್ವೇ ಅಂತ ವಿನಂತಿ ಹೇಳ್ತಾಳೆ. ಲೇ, ಈಗ ಯಾಕೆ ಮಳ್ಳಿ ಹಂಗೆ ನಿಂತಿದ್ಯಾ, ನಾವು ಕೇಳಿದ್ದಕ್ಕೆ ಅವತ್ತು ಇಷ್ಟುದ್ದ ಭಾಷಣ ಮಾಡಿದೆ, ಹೆಣ್ಮಗಳು ಅಂದರೆ ಮನೆ ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕಾ, ನಾವ್ಯಾರಿಗೂ ಕಮ್ಮಿ ಇಲ್ಲ ಅನ್ನಂಗೆ ಮುಖ ಕೊಡ್ದಂಗೆ ಮಾತಾಡ್ದಲ್ಲ, ಈಗ ಮಾತಾಡೆ ಅಂತಾಳೆ ಸಾವಿತ್ರಿ. ಮಾಡಬಾರ್ದಂಥ ಕೆಲಸವ ಮಾಡ್ಕೊ ಬಂದವಳಲ್ಲಮ್ಮವ್ವ, ಅದಕ್ಕೆ ಮಾತಾಡ್ತಿಲ್ಲ ಇವಳು ಅಂತಾಳೆ ಈಶ್ವರಿಯೇ. ಅಂಥ ಕೆಲಸ ನಾನೇನು ಮಾಡಿದ್ದೀನಿ ಚಿಕ್ಕತೆ, ನಾನೇನಾದರೂ ಬೀದಿಯಲ್ಲಿ ಭಿಕ್ಷೆ ಬೇಡಿದ್ದೀನೋ, ಇಲ್ಲ ಯಾರಿಗಾದ್ರೂ ಮೋಸ ಮಾಡಿದ್ದೀನಾ, ಇಲ್ಲ ಕಳ್ತನ ಮಾಡಿದ್ದೀನೋ, ಇಲ್ಲ ಯಾರಿಗಾದ್ರೂ ಸುಳ್ಳು ಹೇಳಿ ವಂಚನೆ ಮಾಡಿದ್ದೀನೋ, ಇಲ್ಲ ತಾನೇ. ನಾನು ಸ್ವಾಭಿಮಾನದಿಂದ 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ. ಯಾವತ್ತೇ ಆದರೂ ತಪ್ಪುದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡೋದು ತಪ್ಪೇ ಹೊರತು ಆತ್ಮಾಭಿಮಾನದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿದ್ದತ್ತು ಸಾವಿತ್ರಿ ಅಮ್ಮ ಅಂತ ವಿದ್ಯಾ ಕೇಳ್ತಾಳೆ. ಲೇ, ಮುಚ್ಚೆ ಬಾಯ್ನ, ಹೋಟ್ಲಲ್ಲಿ ಕೆಲಸ ಮಾಡೋಕೆ ಹೋಗಿದ್ಯಲ್ಲ, ಶಿವರಾಮೇಗೌಡರು ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಾವಳಂತ ಗೊತ್ತಾದರೆ ಸಮಾಜ ಏನು ಮಾತಾಡುತ್ತೆ ಅಂತ ಗೊತ್ತಿಲ್ವೇನೆ ನಿಂಗೆ ಅಂತ ಈಶ್ವರಿ ಹೇಳ್ತಾಳೆ. ನೋಡಿ ಚಿಕ್ಕತ್ತೆ, ನಾನು ಶಿವರಾಮೇಗೌಡರು ಸೊಸೆ ಅಂತ ಹೇಳ್ಕೊಂಡ್ರೆ ತಾನೇ ಸಮಾಜಕ್ಕೆಲ್ಲ ಗೊತ್ತಾಗೋದು, ಇಲ್ಲಿ ಗಂಟ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಾನು ಈ ಅಟ್ಟಿ ಸೊಸೆ ಅಂತ ಹೇಳ್ಕೊಂಡೇ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ನೀನು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕಾಗಿತ್ತೇನೆ ಅಂತ ಕೆಲಸ ಅಂತ ಸಾವಿತ್ರಿ ಕೇಳ್ತಾಳೆ. ಹೌದು, ಯಾಕೆ, ಹೋಟ್ಲಲ್ಲಿ ಕೆಲಸ ಮಾಡೋದು ಕೀಳುವ ಕೆಲಸನೇ ಸಾವಿತ್ರಿ ಅಮ್ಮ, ಕೆಲ್ಸಕ್ಕೆ ಯಾವತ್ತೂ ಮೇಲು ಕೀಳು ಅನ್ನೋ ಕೀಳ್ಭಾವನೆ ಇಲ್ಲ ಸಾವಿತ್ರಿ ಅಮ್ಮ. ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ದುಡ್ದು ಸಂಪಾದನೆ ಮಾಡಿರೋ ದುಡ್ಡಿಗೆ ಯಾವತ್ತೂ ಬೆಲೆ ಇರ್ತದೆ, ದುಡಿಯೋ ಕೈಗೂ ಒಂದು ಗೌರವ ಇರ್ತದೆ. ಆಮೇಲೆ ಇನ್ನೊಂದು ವಿಷಯ, ನಾನು ಯಾವತ್ತೂ ಮಾವನಿಗೆ ಮರ್ಯಾದೆ ಹೋಗೋ ಅಂಥ ಕೆಲಸ ಆಗಲಿ ಹಂಗೆ ಈ ಅಟ್ಟಿಗೆ ಅವಮಾನ ಆಗೋ ರೀತಿ ಯಾವ ಕೆಲಸನೂ ಮಾಡಿಲ್ಲ, ನಾನು ಮಾಡೋದು ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಪರವಾಗಿಲ್ವೇ, ಬಾವನ ಮುಂದೆ ನಿಂತ್ಕೊಂಡು ಶಾನೆ ಮಿತಿ ಮೀರಿ ಮಾತಾಡ್ತಾ ಇದೆಯಾ ಅಂತ ಈಶ್ವರಿ ಹೇಳ್ತಾಳೆ. ನೋಡಿ ಚಿಕ್ಕತ್ತೆ, ನಾನು ಸುಮ್ಕೆ ಮಾತಾಡ್ತಾ ಇಲ್ಲ, ನಾನು ತಲೆ ತೆಗ್ಸೋ ಅಂಥ ಕೆಲಸ ಮಾಡಿಲ್ಲ, ಅದಕ್ಕೆ ಮಾತಾಡ್ತಾ ಇರೋದು, ನನ್ನ ಅಗತ್ಯ ಅನಿವಾರ್ಯಕ್ಕೋಸ್ಕರ ದುಡಿಮೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಂಥ ಅನಿವಾರ್ಯತೆ ಏನಿದ್ದತ್ತವ್ವ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಇದೇ ಕಂಡ್ಲಾ ಶಿವರಾಮ, ಯಾಕಂದ್ರೆ ಯಾರಂಗೂ ಇಲ್ಲದೆ ಅವಳು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾಳೆ, ಅದಕ್ಕೆ ದುಡ್ಡು ಕಾಸು ಬೇಕು ತಾನೇ, ಅದಕ್ಕೆ ಅವಳು ತನ್ನ ಕೆಲಸ ತಾನು ಮಾಡ್ಕೊಂಡು ಬದುಕ್ತಾ ಇದ್ದಾಳೆ, ಅದಕ್ಕೋಸ್ಕರ ಅವಳು ಕೆಲಸ ಮಾಡಿಬೇಕಾದ ಅವಶ್ಯಕತೆ ಇದ್ದೇ ಇದೆ. ನೋಡು, ಕೊಟ್ಟೆಣ್ಣು ಕುಲ್ಕುವರೆಗೂ ಅಂತ ಅರ್ಥ ಮಾಡ್ಕೊಂಡು ಅವ್ರ ಎದುರಿಗೂ ಕೈ ಚಾಚ್ಕೊಂಡು ಹೋಗಿಲ್ಲ. ಇನ್ನು ತಾನು ಕಟ್ಕೊ ಬಂದು ಮನೆಯವರು ತನ್ನನ್ನೇ ದೂರ ಮಾಡಕ್ ಹೊಂಟಿರೋರು ಮುಂದೆ ಕೈ ಚಾಚಕ್ ಇಷ್ಟ ಇಲ್ಲದೆ ಅವಳು ಕೆಲಸ ಅವಳು ಮಾಡ್ತಾವಳೆ. 6 ತಿಂಗಳು ಇದೇ ಮನೇಲಿ ಇರಬೇಕು ಅಂತ ಕೋರ್ಟ್ ಆದೇಶ ಮಾಡಿದ್ದಕ್ಕೆ ಅವಳಿರೋ ಮನೆಗೆ ತಿಂಗಳ ಬಾಡಿಗೆ ಕಟ್ತಾವಳೆ. ತಾನು ಓದೋದ್ರ ಜೊತೆಗೆ ಹಗಲು ರಾತ್ರಿ ಆ ಕೆಲಸ ಮಾಡ್ಕೊಂಡು ಯಾರ ಮುಂದ್ಗಟೆನೂ ತಲೆನೂ ತಗ್ಗಿಸ್ದೆ ತನ್ನ ಖರ್ಚನ್ನ ತಾನೇ ಸಂಪಾದನೆ ಮಾಡ್ತಿದ್ದಾಳೆ ಅನ್ನೋದೇನಾದ್ರೂ ಗೊತ್ತಿದೆಯಾ ಮಗನೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗಂತ ಅಣ್ಣನ ಮರ್ಯಾದೆ ಹೋಗೋದು ಸರಿನವ್ವ ಅಂತ ಕೇಳ್ತಾಳೆ ಸಾವಿತ್ರಿ. ಏನೇ ಅವಳಿಂದ ಮರ್ಯಾದೆ ಹೋಗಿರೋದು,
ನಿಮ್ಮಂಗೆ ಮನೆ ಏನಾದರೂ ಹರಾಜಾಕೋ ಕೆಲಸ ಮಾಡಿದ್ದಾಳಾ? ಅವಳು ತಿನ್ನೋ ಒಂದೊಂದಿನ ಅನ್ನದಕ್ಕೂ ಮತ್ತೆ ಕರೆಂಟ್ ಬಿಲ್ಲು ನೀರಿಗೂ ಪ್ರತಿಯೊಂದಕ್ಕೂ ತಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕಟ್ಟಿ ಬದುಕ್ತಾ ಇದ್ದಾಳೆ ಅಂತ ಹೆಮ್ಮೆಯಿಂದ ಬದುಕ್ತಾ ಇದ್ದಾಳೆ. ಅದೇನಾದ್ರೂ ನಿಮ್ಗೆಲ್ಲ ಗೊತ್ತಿದ್ದತೆ? ನಾಳೆ ಯಾರು ತನ್ನನ್ನ ಸಾಕ್ದೆ ಅನ್ನೋ ಮಾತು ಬರಬಾರ್ದು ಅಂತ ಹೊಟ್ಟೆಯಲ್ಲಿರೋ ಮಗುಗೋಸ್ಕರ ಬದುಕ್ತಾ ಇದ್ದಾಳೆ. ಹೊಟ್ಟೆಯಲ್ಲಿ ಮಗುನ ಹೊತ್ಕೊಂಡು ತಾನು ಆಸೆ ಪಟ್ಟಂಗೆ ಓದ್ಕೊಂಡು ಕೆಲಸನೂ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ ನೋಡು. ಅದಕ್ಕೆ ಕಣೆ ಸ್ವಾಭಿಮಾನ ಅಂತ ಹೇಳೋದು. ಹಂಗಂದ್ರೇನು ಅಂತ ಅರ್ಥ ಗೊತ್ತಿಲ್ದು ನಿಮ್ಗೆ ಇದೆಲ್ಲ ಹೆಂಗ ಅರ್ಥ ಆಗ್ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಕಣವ್ವ, ಈಟೆಲ್ಲ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಏನು ಎತ್ತ ಅಂತ ಅವಳು ಬಾಯ್ ಬಿಟ್ಟು ತಾನೇ ಹೇಳಿದ್ರೆ ಅರ್ಥ ಆಗೋದು ಅಂತ ಗೋವಿಂದೇಗೌಡರು ಕೇಳ್ತಾರೆ. ಯಾರು ತವ ಹೇಳ್ಕೊಳ್ಳಿ ಚಿಕ್ಕಮಾವ, ತಮ್ಮ ಜೀವನ ನಡೆಸೋದಕ್ಕೆ ಕಷ್ಟ ಅಂತಿರೋ ಎತ್ತವ್ರ ಹತ್ರ ಹೇಳ್ಕೊಳ್ಳೆ. ಇಲ್ಲ ತಾಳಿ ಕಟ್ಟಿರೋ ಗಂಡ ತನ್ನ ಹೊಟ್ಟೆಯಲ್ಲಿರೋ ಮಗುಗೆ ತಾನೇ ಗಂಡ ಅಂತ ಒಪ್ಕೊಂಡಿಲ್ಲ, ಅವ್ರು ತವ ಕೈ ಚಾಚಿ ಕೇಳಲೆ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.